ಡಿಪಾರ್ಟ್ಮೆಂಟ್ ಬಗ್ಗೆ ಒಂಚೂರು ಹೇಳಿ ಸರ್. ಹಾಸ್ಟೆಲ್ಗಳ ಕೊರತೆ ಇದೆ. ಈಗ ಹಾಸ್ಟೆಲ್ಗಳು ಬಾಪ ಇಲ್ಲಿ ಸಿದ್ಲಿಂಗಯ್ಯ ಸಿದ್ಲಿಗೆ ಬಲ್ಲಿ ಈಗ ನಾವು ಎಲ್ಲ ಹಾಸ್ಟೆಲ್ಗಳು ಕೊರತೆ ಅಂತಿರಲಿಲ್ಲ. ಈಗ ಇಲ್ಲಿ ಎಷ್ಟು ಹಾಸ್ಟೆಲ್ಗಳಿದ್ದೀರಿ? 68 ಹಾಸ್ಟೆಲ್ ಇದೆ. ವಿದ್ಯಾರ್ಥಿಗಳು ಹಾಸ್ಟೆಲ್ ಇದ್ದಾರೆ. ನಾವು ಹಾಸ್ಟೆಲ್ನ ಕ್ವಾಲಿಟಿಗಳನ್ನ ಇಂಪ್ರೂವ್ ಮಾಡಿದ್ವಿ. ಹೋದ ಸರಿ ಊಟದ ವೆಚ್ಚನ ಹೆಚ್ಚು ಮಾಡಿದ್ವಿ, ಸರ್ವಿಸಸ್ನ ಹೆಚ್ಚು ಮಾಡಿದ್ವಿ, ಕ್ವಾಲಿಟಿ ಹೆಚ್ಚು ಮಾಡಿದ್ವಿ. ಸೊ ಕೊರತೆ ಅಂದರೆ ಡಿಮಾಂಡ್ ಇದೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ. ಯಾಕಂದರೆ ನಾರ್ಮಲ್ ಎಜುಕೇಷನ್ ಇದಕ್ಕಿಂತ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಪಾಸ್ ಜಾಸ್ತಿ, 92%. ಅಂಡ್ ಸೋಷಿಯಲ್ ವೆಲ್ಫೇರ್ಲಿ 94% ಇನ್ ರೆಸಿಡೆನ್ಷಿಯಲ್ ಸ್ಕೂಲ್. ಈ ಥರ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ. ಹೀಗಾಗಿ ಡಿಮಾಂಡ್ ಇದೆ. ನಮಗೆ ಒಂದು ಹಾಸ್ಟೆಲ್ಗೆ 250 ಜನ ಇಟ್ಟಿರ್ತೀವಿ. ಅದರಲ್ಲಿ ಅದಕ್ಕಿಂತ 50-100 ಜಾಸ್ತಿ ಬರ್ತಾ ಇರ್ತದೆ. ಹೀಗಾಗಿ ಸಡನ್ಲಿ ಡೆವಲಪ್. ಬಟ್ ಪ್ರತಿಯೊಂದು ಹೋಬಳಿಗೂ ಒಂದು ಶಾಲೆ ಕೊಡಬೇಕು ಅಂತ ಹೇಳಿದ್ವಿ. ಸುಮಾರು ಇನ್ನು 60-65 ಹೋಬಳಿ ಉಳಿದಿದ್ದಾವೆ ಅಷ್ಟೇ. ನೆಕ್ಸ್ಟ್ ಬಜೆಟಲ್ಲಿ 2 ವರ್ಷದಲ್ಲಿ ಯಾವ ಹೋಬಳಿನೂ ರೆಸಿಡೆನ್ಷಿಯಲ್ ಶಾಲೆ ಇರಬಾರ್ದು ಅಂತ ಒಂದು, ಮತ್ತು ಅಲ್ಲಿ ಆ 30 ಅವ್ರಿಗೇನೆ 50% ಅಡ್ಮಿಷನ್ ಕೊಡಬೇಕು ಅಂತ ಮಾಡಿದ್ದೀವಿ. ಅಲೆಮಾರಿಗಳಿಗೆ 10% ವಿತೌಟ್ ಎಕ್ಸಾಮಿನೇಷನ್ ಅಡ್ಮಿಷನ್, ಅವ್ರಿಗೆ ದೇವದಾಸಿ ಮಕ್ಕಳಿಗೆ, ಈ ಚಿಂದಿ ಪಂದ್ಯ ಆಡ್ತಲ್ಲ ಆ ಮಕ್ಕಳಿಗೆ, ಅಂಥವ್ರಿಗೆಲ್ಲ ಪ್ರಯಾರಿಟಿ ಕೊಡ್ತೀವಿ ಅಡ್ಮಿಷನ್. ಮತ್ತು ಅಲ್ಲಿ ರೆಸಿಡೆನ್ಸ್ ಸ್ಕೂಲ್ ಸೋಷಿಯಲ್ ವೆಲ್ಫೇರಲ್ಲಿ ಎಜುಕೇಷನ್ ಮಟ್ಟ ಸುಧಾರಣೆ ಆಗ್ತಾ ಇದೆ. ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ. ಲೋಕಾಯುಕ್ತರು ಸಹ ಉಪಲೋಕಾಯುಕ್ತರು ಭೇಟಿಯಾದಾಗ ಅದು 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 ಜನರಲೈಸ್ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಅಂಥ ಘಟನೆಗಳಿದ್ದಾವೆ. ಬೈ ಆ್ಯಂಡ್ ಲಾರ್ಜ್ ಎಲ್ಲ ಕಡೆ ನಾವೇನು ಮಾಡಿದ್ವಿ, ಪ್ರತಿದಿನ ಏನು ಊಟ ಕೊಡ್ತಾರೆ ಮೆನು ಚಾರ್ಟ್ ಹಾಕಿದ್ವಿ. ಮೆನು ಚಾರ್ಟಲ್ಲಿ ಏನು ಊಟ ಕೊಡ್ತೀವಿ ಡಿಸ್ಪ್ಲೇ ಮಾಡಬೇಕು. ಅದು ಒಂದು ಸಾಫ್ಟ್ವೇರೇ ಡೆವಲಪ್ ಮಾಡಿಬಿಡ್ತೀವಿ. ಏನು ಐಟಮ್ ಕೊಟ್ಟರು, ಏನು ಊಟ ಕೊಟ್ಟರು, ಸಾಂಬಾರು ಏನು, ಪಲ್ಯ ಏನು, ಆ ಥರದಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಹೀಗಾಗಿ ಅದ್ರ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತೇಳಿ ಆ ಥರ ಮಾಡಿದ್ವಿ. ಸರಿ, ಮೀಸಲಾತಿ ಗೊಂದಲ ಬಗೆಹರಿದ ಮೇಲೆ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಮಾಡಿದ್ರು. ಈವರೆಗೂ ಆಗ್ತಾ ಇಲ್ಲ. ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ರು ಉದ್ಯೋಗಾಕಾಂಕ್ಷಿಗಳು. 2 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು. ಇಲ್ಲ, ಈಗ ಕೋರ್ಟು ಈಗ ಏನು ಹಿಂದೆ ಆಗಿತ್ತು, ಹೊಸ ಇದಾಕಬೇಡಿ. ಒಂದು KT ಎಲ್ಲ ಅದೇನು ಮಾಡಿತ್ತು, 56%ನ SC/ST ಇನ್ಕ್ರೀಸ್ ಮಾಡಿದ್ದು ಬೇಸ್ಡ್ ಆನ್ ಪಾಪ್ಯುಲೇಷನ್. ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಇದಕ್ಕೆ. ಬಟ್ ನೀವು ರಿಕ್ರೂಟ್ಮೆಂಟನ್ನು ನಾನು ಮಾಡಬೇಡ ಅಂತ ಹೇಳಲ್ಲ. ಹೊಸದಾಗಿ ಇದು ಮಾಡಿಬಿಡಿ, ಹಳೇದನ್ನು ನಾನು ಮಾಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಬಿಡಿ ಮಾಡಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇದಕ್ಕೆಲ್ಲಿ ಒಂದು ಕನಿಷ್ಠ ಒಂದು 5-6 ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ. ಔಟ್ಸೋರ್ಸಲ್ಲಿ ಮಾಡ್ತಾ ಇದ್ದೀವಿ. ಕ್ರಮೇಣ ತುಂಬ್ತೀವಿ ಅದು. ನನಗೆ ಗೊತ್ತಿಲ್ಲ ಅದು. ಸೊ ಆ ಥರದ ಏನು ಇಲಾಖೆಯಲ್ಲಿ ನಡೆದಿಲ್ಲ. ನಾನು ಬಂದಮೇಲೆ ಅನೇಕ ಸುಧಾರಣೆಗಳು ಮಾಡಿದ್ದೀವಿ. ಆ ಇದರಲ್ಲಿ ಕೊಟ್ಟಿದ್ರೆ ಡಿಪಾರ್ಟ್ಮೆಂಟು ಅದನ್ನು ಆನ್ಸರ್ ಮಾಡ್ತಾರೆ. ಅದೆಲ್ಲ ಕ್ಲಾರಿಫೈ ಮಾಡಿದ್ದೀನಿ. ಅದು ಗೈಡ್ಲೈನ್ಸು ಸ್ಪೆಸಿಫಿಕೇಶನ್ ಏನಿದೆ ಅದು ಹೊರಗಡೆ ಓದಕ್ಕೆ ಹೋಗ್ತಾರೆ. ಟ್ರೈನಿಂಗ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ PTC ಇದರಲ್ಲಿ ಅಲ್ವಾ, ಅದರಲ್ಲಿ ಸ್ಪಷ್ಟತೆ ಇದೆ, ಪಾರದರ್ಶಕ ಇದೆ. ಯಾವುದೇ ಅವ್ಯವಹಾರನೂ ಇಲ್ಲ, ಕಾನೂನಿನ ಉಲ್ಲಂಘನೆಯೂ ಆಗಿಲ್ಲ. ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರನೇ ಮಾಡಿದ್ದೀವಿ. 377 ಕೋಟಿ 23-24 ಒಟ್ಟಾರೆ ನಿಮ್ಮ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ 14.11 ಕೋಟಿ ಹಣ ಬಳಕೆ ಆಗದೆ ಹಾಗೆ ಉಳಿದಿದೆ. ಅದನ್ನ ಸರ್ಕಾರಕ್ಕೂ ವಾಪಸ್ ಕಟ್ಟಿಲ್ಲ. ಮತ್ತೆ ಬ್ಯಾಂಕಲ್ಲಿ ಇದ್ದಂತ ನಮ್ಮ ಇಲಾಖೆಯಲ್ಲಿ ಏನು ಅಲೋಕೇಟ್ ಆಗುತ್ತೆ SCP TSP ಕೆಳಗಡೆ, ಅದು ಖರ್ಚಾಗದೆ ಉಳಿಯೋದಿಲ್ಲ, ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಸರೆಂಡರ್ ಮಾಡಲ್ಲ, ಖರ್ಚಾಗದೆ ಆಗರೂ ಇರುತ್ತೆ. ಇಟ್ ಇಸ್ ಅ ನಾನ್ ಲ್ಯಾಪ್ಸಬಲ್ ಗ್ರಾಂಟ್. ಈಗ ಹಾಸ್ಟೆಲ್ಗಳು ಬಾಪ ಇಲ್ಲಿ ಸಿದ್ಲಿಂಗಯ್ಯ ಬಲ್ಲಿ ಈಗ ನಾವು ಎಲ್ಲ ಹಾಸ್ಟೆಲ್ಗಳು ಕೊರತೆ ಅಂತಿರಲಿಲ್ಲ. ಈಗ ಇಲ್ಲಿ ಎಷ್ಟು ಹಾಸ್ಟೆಲ್ಗಳಿದ್ದೀರಿ? 68 ಹಾಸ್ಟೆಲ್ ಇದೆ. ವಿದ್ಯಾರ್ಥಿಗಳು ಹಾಸ್ಟೆಲ್ ಇದ್ದಾರೆ. ನಾವು ಹಾಸ್ಟೆಲ್ನ ಕ್ವಾಲಿಟಿಗಳನ್ನ ಇಂಪ್ರೂವ್ ಮಾಡಿದ್ವಿ. ಹೋದ ಸರಿ ಊಟದ ವೆಚ್ಚನ ಹೆಚ್ಚು ಮಾಡಿದ್ವಿ, ಸರ್ವಿಸಸ್ನ ಹೆಚ್ಚು ಮಾಡಿದ್ವಿ, ಕ್ವಾಲಿಟಿ ಹೆಚ್ಚು ಮಾಡಿದ್ವಿ. ಸೊ ಕೊರತೆ ಅಂದರೆ ಡಿಮಾಂಡ್ ಇದೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ. ಯಾಕಂದರೆ ನಾರ್ಮಲ್ ಎಜುಕೇಷನ್ ಇದಕ್ಕಿಂತ ನಮ್ಮ ರೆಸಿಡೆನ್ಸ್ ಸ್ಕೂಲಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಪಾಸ್ ಜಾಸ್ತಿ, 92%.
ಅಂಡ್ ಸೋಷಿಯಲ್ ವೆಲ್ಫೇರ್ಲಿ 94% ಇನ್ ರೆಸಿಡೆನ್ಸಿಯಲ್ ಸ್ಕೂಲ್, ಈ ಥರ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ. ಹೀಗಾಗಿ ಡಿಮಾಂಡ್ ಇದೆ. ನಮಗೆ ಒಂದು ಹಾಸ್ಟೆಲ್ಗೆ 250 ಜನ ಇಟ್ಟಿರ್ತೀವಿ, ಅದರಲ್ಲಿ ಅದಕ್ಕಿಂತ ಇನ್ನು 50-100 ಜಾಸ್ತಿ ಬರ್ತಾ ಇರ್ತದೆ. ಹೀಗಾಗಿ ಸರ್ಟನ್ಲಿ ಡೆವಲಪ್. ಬಟ್ ಪ್ರತಿಯೊಂದು ಹೋಬಳಿಗೂ ಒಂದು ಶಾಲೆ ಕೊಡಬೇಕು ಅಂತ ಹೇಳಿದ್ವಿ. ಸುಮಾರು ಇನ್ನು 60-65 ಹೋಬಳಿ ಉಳಿದಿದ್ದಾವೆ ಅಷ್ಟೇ. ನೆಕ್ಸ್ಟ್ ಬಜೆಟಲ್ಲಿ 2 ವರ್ಷದಲ್ಲಿ ಯಾವ ಹೋಬಳಿನೂ ರೆಸಿಡೆನ್ಷಿಯಲ್ ಶಾಲೆ ಇರಬಾರ್ದು ಅಂತ ಒಂದು, ಮತ್ತು ಅಲ್ಲಿ ಆ 30 ಅವ್ರಿಗೆ 50% ಅಡ್ಮಿಷನ್ ಕೊಡಬೇಕು ಅಂತ ಮಾಡಿದ್ದೀವಿ. ಅಲೆಮಾರಿಗಳಿಗೆ 10% ವಿತೌಟ್ ಎಕ್ಸಾಮಿನೇಷನ್ ಅಡ್ಮಿಷನ್, ಅವ್ರಿಗೆ ದೇವದಾಸಿ ಮಕ್ಕಳಿಗೆ, ಈ ಚಿಂದಿ ಪಂದ್ಯ ಆಡ್ತಲ್ಲ ಆ ಮಕ್ಕಳಿಗೆ, ಅಂಥವ್ರಿಗೆಲ್ಲ ಪ್ರಯಾರಿಟಿ ಕೊಡ್ತೀವಿ ಅಡ್ಮಿಷನ್. ಮತ್ತು ಅಲ್ಲಿ ರೆಸಿಡೆನ್ಸ್ ಸ್ಕೂಲ್ ಸೋಷಿಯಲ್ ವೆಲ್ಫೇರಲ್ಲಿ ಎಜುಕೇಷನ್ ಮಟ್ಟ ಸುಧಾರಣೆ ಆಗ್ತಾ ಇದೆ. ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ. ಲೋಕಾಯುಕ್ತರು ಸಹ ಉಪಲೋಕಾಯುಕ್ತರು ಭೇಟಿ ಆದಾಗ ಅದು ಜನರಲೈಸ್ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಅಂತ ಘಟನೆಗಳಿದ್ದಾವೆ. ಬೈ ಅಂಡ್ ಲಾರ್ಜ್ ಎಲ್ಲ ಕಡೆ ನಾವೇನು ಮಾಡಿದ್ವಿ, ಪ್ರತಿದಿನ ಏನು ಊಟ ಕೊಡ್ತಾರೆ ಮೆನು ಚಾರ್ಟ್ ಹಾಕಿದ್ವಿ. ಮೆನು ಚಾರ್ಟಲ್ಲಿ ಏನು ಊಟ ಕೊಡ್ತೀವಿ ಡಿಸ್ಪ್ಲೇ ಮಾಡಬೇಕು. ಅದು ಒಂದು ಸಾಫ್ಟ್ವೇರೇ ಡೆವಲಪ್ ಮಾಡಿಬಿಡ್ತೀವಿ. ಏನು ಐಟಮ್ ಕೊಟ್ಟರು, ಏನು ಊಟ ಕೊಟ್ಟರು, ಸಾಂಬಾರು ಏನು, ಪಲ್ಯ ಏನು, ಆ ಥರದಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಹೀಗಾಗಿ ಅದರ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತೇಳಿ ಆ ಥರ ಮಾಡಿದ್ವಿ. ಸರಿ, ಮೀಸಲಾತಿ ಗೊಂದಲ ಬಗೆಹರಿದ ಮೇಲೆ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಮಾಡಿಕೊಡ್ತೀವಿ. ಈವರೆಗೂ ಆಗ್ತಾ ಇಲ್ಲ. ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ರು ಉದ್ಯೋಗಾಕಾಂಕ್ಷಿಗಳು. 2 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು. ಇಲ್ಲ, ಈಗ ಕೋರ್ಟು ಈಗ ಏನು ಹಿಂದೆ ಆಗಿತ್ತು, ಹೊಸ ಇದಾಕಬೇಡಿ, ಒಂದು KT ಇದೆಯಲ್ಲ ಅದೇನು ಮಾಡಿತ್ತು, 56%ನ SC/ST ಇನ್ಕ್ರೀಸ್ ಮಾಡಿದ್ದು ಬೇಸ್ಡ್ ಆನ್ ಪಾಪ್ಯುಲೇಷನ್. ಅದನ್ನ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಇದಕ್ಕೆ. ಬಟ್ ನೀವು ರಿಕ್ರೂಟ್ಮೆಂಟನ್ನು ನಾನು ಮಾಡಬೇಡ ಅಂತ ಹೇಳಲ್ಲ, ಹೊಸದಾಗಿ ಇದು ಮಾಡಿಬಿಡಿ, ಹಳೇದನ್ನು ನಾನು ಮಾಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಬಿಡಿ ಮಾಡಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇದಕ್ಕೆಲ್ಲಿ ಒಂದು ಕನಿಷ್ಠ ಒಂದು 5-6 ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ. ಔಟ್ಸೋರ್ಸಲ್ಲಿ ಮಾಡ್ತಾ ಇದ್ದೀವಿ, ಕ್ರಮೇಣವಾಗಿ ತುಂಬ್ತೀವಿ ಅದು. ನನಗೆ ಗೊತ್ತಿಲ್ಲ ಅದು. ಸೊ ಆ ಥರದ ಏನು ಇಲಾಖೆಯಲ್ಲಿ ನಡೆದಿಲ್ಲ. ನಾನು ಬಂದಮೇಲೆ ಅನೇಕ ಸುಧಾರಣೆಗಳು ಮಾಡಿದ್ದೀವಿ. ಆ ಇದರಲ್ಲಿ ಕೊಟ್ಟಿದ್ರೆ ಡಿಪಾರ್ಟ್ಮೆಂಟು ಅದನ್ನ ಆನ್ಸರ್ ಮಾಡ್ತಾರೆ. ಅದೆಲ್ಲ ಕ್ಲಾರಿಫೈ ಮಾಡಿದ್ದೀನಿ. ಅದು ಗೈಡ್ಲೈನ್ಸು ಸ್ಪೆಸಿಫಿಕೇಶನ್ ಏನಿದೆ ಅದು ಹೊರಗಡೆ ಓದಕ್ಕೆ ಹೋಗ್ತಾರೆ, ಟ್ರೈನಿಂಗ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ PTC ಇದರಲ್ಲಿ ಅಲ್ವಾ, ಅದರಲ್ಲಿ ಸ್ಪಷ್ಟತೆ ಇದೆ, ಪಾರದರ್ಶಕ ಇದೆ, ಯಾವುದೇ ಅವ್ಯವಹಾರನೂ ಇಲ್ಲ, ಕಾನೂನಿನ ಉಲ್ಲಂಘನೆಯೂ ಆಗಿಲ್ಲ. ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರನೇ ಮಾಡಿದ್ದೀವಿ. ಸರ್, 377 ಕೋಟಿ 23-24ರಲ್ಲಿ ಒಟ್ಟಾರೆ ನಿಮ್ಮ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ 14.11 ಕೋಟಿ ಹಣ ಬಳಕೆ ಆಗದೆ ಹಾಗೆ ಉಳಿದಿದೆ. ಅದನ್ನ ಸರ್ಕಾರಕ್ಕೂ ವಾಪಸ್ ಕಟ್ಟಿಲ್ಲ. ಮತ್ತೆ ಬ್ಯಾಂಕಲ್ಲಿ ಇದ್ದಂತ ನಮ್ಮ ಇಲಾಖೆಯಲ್ಲಿ ಏನು ಅಲೋಕೇಟ್ ಆಗುತ್ತೆ SCP TSP ಕೆಳಗಡೆ, ಅದು ಖರ್ಚಾಗದೆ ಉಳಿಯೋದಿಲ್ಲ, ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಸರೆಂಡರ್ ಮಾಡಲ್ಲ, ಖರ್ಚಾಗದೆ ಆಗರೂ ಇರುತ್ತೆ. ಇಟ್ ಇಸ್ ಅ ನಾನ್ ಲ್ಯಾಪ್ಸಬಲ್ ಗ್ರಾಂಟ್.